ಇಕ್ಕಟ್ಟಿನಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ಆತನು ನನಗೆ ಸದುತ್ತರವನ್ನು ದಯಪಾಲಿಸಿದನು. ಯೋನ 2ನೇ ಅಧ್ಯಾಯ 2ನೇ ವಾಕ್ಯ. ಒಂದು ಚಿಕ್ಕ ಕುಟುಂಬವಿತ್ತು. ಆ ಕುಟುಂಬದಲ್ಲಿ ತಂದೆ, ತಾಯಿ ಮತ್ತು ಒಬ್ಬ ಮಗ ಇದ್ದನು. ಆ ಮಗನಿಗೆ ತಂದೆಯು ಅಗತ್ಯವಾದದನ್ನೆಲ್ಲ ಕೊಡಿಸುತ್ತಿದ್ದನು. ತಾಯಿಯು ಆತನಿಗೆ ಇಷ್ಟವಾದ ಅಡುಗೆಯನ್ನೇ ಮಾಡಿ ಬಡಿಸುತ್ತಿದ್ದಳು. ಹೀಗೆ ಆ ಮಗನನ್ನು ತುಂಬಾ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದರು. ಆದರೆ ಮಗ ಮಾತ್ರ ತಂದೆ ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಮಾತಾಡ್ತಿದ್ದ. ತಾಯಿ ಮನೆಯಲ್ಲಿ ಒಂದು ಕೆಲಸ ಹೇಳಿದರೆ ಅದನ್ನು ಸರಿಯಾಗಿ ಮಾಡದೆ ಆ ಕೆಲಸವನ್ನು ಹೆಚ್ಚಾಗುವಂತೆ ಮಾಡುತ್ತಿದ್ದ. ಹೀಗಿರುವಾಗ ತಂದೆ ಮಗನ ಚಟುವಟಿಕೆಯಿಂದ ಬೇಸತ್ತು ಆತನನ್ನು ಬೋರ್ಡಿಂಗ್ ಸ್ಕೂಲಿಗೆ ಸೇರಿಸಿದ. ಅಲ್ಲಿ ಆ ಹುಡುಗ ಇನ್ನು ಯಾರೂ ನನಗೆ ಏನು ಹೇಳುವುದಿಲ್ಲ, ಇನ್ನು ನಾನು ಇಷ್ಟ ಬಂದಂತೆ ಜೀವಿಸಬಹುದು ಎಂದುಕೊಂಡ. ಆದರೆ ಅಲ್ಲಿನ ಬೋರ್ಡಿಂಗ್ನಲ್ಲಿ ಮಕ್ಕಳಿಗೆ ಯಾವುದೇ ಮೊಬೈಲ್, ದುಡ್ಡು ಕೊಡುತ್ತಿರಲಿಲ್ಲ. ಪೆನ್ನು, ಪೆನ್ಸಿಲ್ ಏನೇ ಬೇಕಾದರೂ ವಾರ್ಡನ್ ಬಳಿ ಹೋಗಿ ಕೇಳಿ ಪಡೆಯಬೇಕಾಗಿತ್ತು ಮತ್ತು ಅವರು ಹೇಳಿದಷ್ಟು ದಿನ ಅವುಗಳನ್ನು ಉಪಯೋಗಿಸಬೇಕು, ಇಲ್ಲದಿದ್ದರೆ ಶಿಕ್ಷೆ ಇರುತ್ತಿತ್ತು ಮತ್ತು ಹೀಗೆ ಹಲವಾರು ನಿಯಮಗಳಿದ್ದವು. ಹೀಗೆ ಒಂದು ವಾರ ಕಳೆಯಿತು. ಭಾನುವಾರ ತಂದೆ ತಾಯಿಗೆ ಫೋನ್ ಮಾಡುವ ಅವಕಾಶ ಇತ್ತು. ಆಗ ಆ ಮಗ ಹೋಗಿ ತಾಯಿಗೆ ಫೋನ್ ಮಾಡಿ, ಅಮ್ಮ ಪ್ಲೀಸ್ ಇಲ್ಲಿಂದ ಕರೆದುಕೊಂಡು ಹೋಗು, ನಾನು ಇನ್ನು ಯಾವತ್ತೂ ಅಪ್ಪನಿಗೆ ವಿರುದ್ಧವಾಗಿ ಮಾತಾಡಲ್ಲ, ನೀನು ಹೇಳಿದ ಕೆಲಸವನ್ನ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಜೋರಾಗಿ ಅಳಲು ಪ್ರಾರಂಭಿಸಿದ. ತಂದೆಯು ಆ ಮಾತನ್ನು ಕೇಳಿ ದುಃಖಿತನಾಗಿ ಆಕೆಯಿಂದ ಫೋನ್ ತೆಗೆದುಕೊಂಡು, ತಯಾರಾಗಿರು, ನಾಳೆ ಬಂದು ವಾರ್ಡನ್ ಹತ್ರ ಮಾತಾಡಿ ಕರೆದುಕೊಂಡು ಬರ್ತೀನಿ ಅಂತ ಹೇಳಿದ. ಇತ್ತ ಮಗನಿಗೆ ಖುಷಿಯೋ ಖುಷಿ. ಮಾರನೇ ದಿನ ತಂದೆ ಬಂದು ಆತನನ್ನು ಕರೆದುಕೊಂಡು ಹೋದರು ಮತ್ತು ಇನ್ನೆಂದಿಗೂ ಆ ಮಗು ತಂದೆಯ ವಿರುದ್ಧವಾಗಿ ಮಾತಾಡಲಿಲ್ಲ ಮತ್ತು ತಂದೆ ತಾಯಿಯ ಪ್ರೀತಿಯನ್ನು ಅರಿತು ಅವರನ್ನು ಗೌರವಿಸುತ್ತಾ ಜೀವಿಸಿದ. ನೆಲ್ಮೆಯ ಸಹೋದರ ಸಹೋದರಿಯರೇ, ಇಂದಿನ ಕಷ್ಟ, ನೋವು, ದುಃಖದ ಪರಿಸ್ಥಿತಿಗೆ ನಾವೇ ಕಾರಣರಾಗಿದ್ದೇವೆ. ಹೇಗೆಂದರೆ ತಂದೆಯಾದ ದೇವರು ನಮಗೆ ಬೇಕಾದ ತಂದೆ, ತಾಯಿ, ಬಂಧು ಬಳಗ, ಪ್ರಕೃತಿಯನ್ನು ಸೃಷ್ಟಿಸಿ ನೀರು, ಗಾಳಿ, ಆಹಾರ ಹೀಗೆ ನಮಗೆ ಅಗತ್ಯವಾದದ್ದನ್ನು ಕೊಟ್ಟರೂ ನಾವು ಈ ಲೋಕದ ಉನ್ನತ ಸ್ಥಾನಕ್ಕಾಗಿ ಎಲ್ಲರಿಗಿಂತ ಹೆಚ್ಚಿನವರಾಗಿರಲು ಸುಳ್ಳು ಮೋಸಗಳನ್ನು ಮಾಡುತ್ತಾ, ಪ್ರೀತಿಸುವ ಹೃದಯಗಳಿಗೆ ನೋವನ್ನು ನೀಡುತ್ತಾ, ಹೀಗೆ ಹಲವಾರು ತಂದೆಯಾದ ದೇವರ ವಿರುದ್ಧವಾದ ಕಾರ್ಯಗಳ ಮೂಲಕ ದೇವರಿಂದ ದೂರಾಗಿದ್ದೇವೆ. ಆದರೆ ನಮಗೊಂದು ಅವಕಾಶ ಇದೆ, ಮತ್ತೆ ಸಂತೋಷ, ನೆಮ್ಮದಿ, ಸಮಾಧಾನದಿಂದ ಜೀವಿಸಲು. ಹೇಗೆಂದರೆ ಹಿಂದೆ ದೇವ ವಿರುದ್ಧವಾದ ಕಾರ್ಯಗಳನ್ನು ಬಿಟ್ಟು ನ್ಯಾಯ, ನೀತಿ, ಸತ್ಯ, ಪ್ರೀತಿಗಳೆಂಬ ದೈವ ಮೆಚ್ಚುವ ರೀತಿಯಲ್ಲಿ ಜೀವಿಸುವುದರ ಮೂಲಕ. ಹಾಗಾಗಿ ಬದಲಾಗೋಣ, ದೈವ ಮೆಚ್ಚುವ ಜೀವಿತವನ್ನು ಜೀವಿಸಿ ದೈವ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಜೈ ಯೇಸು ಕ್ರಿಸ್ತ.